ಹಾಯ್ ದ್ವಿತೀಯ ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಈ ಒಂದು ಅಪ್ಡೇಟ್ ಬಂದಿರುತ್ತೆ. ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ವಾರ್ಷಿಕ ಪರೀಕ್ಷೆಗಳು ನಡೆಸಲಾಗುವುದು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷೆಗಳು ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಪರೀಕ್ಷೆಗಳು ಬೋರ್ಡ್ ಎಕ್ಸಾಮ್ಗಳು ನಡೆಸಲಾಗುವುದು. ಕರ್ನಾಟಕ ರಾಜ್ಯದಲ್ಲಿ ಮಾರ್ಚ್ 1ರಿಂದ ಮಾರ್ಚ್ 20 ದ್ವಿತೀಯ ಪಿಯುಸಿ ಫೈನಲ್ ಎಕ್ಸಾಮ್ ನಡೆಸಲಾಗುವುದು. ಮಾರ್ಚ್ 21ರಿಂದ ಏಪ್ರಿಲ್ 1 ಎಸ್ಎಸ್ಎಲ್ಸಿ ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆಗಳು ನಡೆಸಲಾಗುವುದು. ಆಯ್ತಾ, ಆಲ್ರೆಡಿ ಇವಾಗ ಎಸ್ಎಸ್ಎಲ್ಸಿ ಎಲ್ಲ ವಿದ್ಯಾರ್ಥಿಗಳ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಪ್ರಾರಂಭ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಆಯ್ತಾ, ಈ ಒಂದು ಫೆಬ್ರವರಿ 25ರಿಂದ ನಿಮ್ಮ ಕಾಲೇಜಿನಲ್ಲಿ ನಿಮಗೆ ಟೈಮ್ ಟೇಬಲ್ ಕೊಡ್ತಾರೆ. ಆಯ್ತಾ, ಟೈಮ್ ಟೇಬಲ್ ಕೂಡ ಬಿಟ್ಟಿದ್ದಾರೆ. ನಾನು ಇನ್ಸ್ಟಾನಲ್ಲಿ ಪೋಸ್ಟ್ ಹಾಕಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಎಸ್ಎಸ್ಎಲ್ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ದ್ವಿತೀಯ ಪಿಯುಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಒಂದು ಅಪ್ಡೇಟ್ ಏನು ಕೊಟ್ಟಿದ್ದಾರೆ ಅಂದರೆ 2024ನಲ್ಲಿ 3 ವಾರ್ಷಿಕ ಪರೀಕ್ಷೆ ನಡೆಸಿದ್ರು. ಆಯ್ತಾ, ಮಾರ್ಚ್ 1ನೇ ಫೈನಲ್ ಎಕ್ಸಾಮ್, ಆಯ್ತಾ, ಅದೇ ರೀತಿ ಮೇ ಮತ್ತು ಜೂನ್ 2ನೇ ಫೈನಲ್ ಎಕ್ಸಾಮ್, ಜುಲೈ ಮತ್ತು ಆಗಸ್ಟ್, ಇದು 3 ವಾರ್ಷಿಕ ಪರೀಕ್ಷೆ ನಿಮಗೆ 2024ನಲ್ಲಿ ನಡೆಸಲಾಗುವುದು. ಆಯ್ತಾ, ನಡೆಸಿದ್ದಾರೆ. ಇವಾಗ 2025ನಲ್ಲಿ ಕೂಡ 3 ವಾರ್ಷಿಕ ಪರೀಕ್ಷೆ ಇರುತ್ತೆ. ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖ ಮಾಹಿತಿ ಏನಂದ್ರೆ, ಇವಾಗ 75% ಹಾಜರಾತಿ ಇಲ್ಲ, ಯಾರ್ದು ಇರಲ್ಲ ನೋಡಿ. ಆಸ್ ಪರ್ ಕಾನೂನು ಪ್ರಕಾರ ಅವರಿಗೆ ಹಾಲ್ ಟಿಕೆಟ್ ಆಗಿರಬಹುದು, ಈ ಒಂದು ಪರೀಕ್ಷೆಗೆ ಅವಕಾಶ ಇರುವುದಿಲ್ಲ ಆಸ್ ಪರ್ ರೂಲ್ಸ್ ಪ್ರಕಾರ. ಇವಾಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಮತ್ತು ಎಸ್ಎಸ್ಎಲ್ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಮಾರ್ಚ್ 1ಕ್ಕೆ ಏನು ಫೈನಲ್ ಎಕ್ಸಾಮ್ ನಡೆಸಲಾಗುವುದು ನೋಡಿ. ಇದು ಪಿಯುಸಿ ವಿದ್ಯಾರ್ಥಿಗಳಾಗಿರಬಹುದು ಮತ್ತು ಅದೇ ರೀತಿ ಎಸ್ಎಸ್ಎಲ್ಸಿ ಎಲ್ಲ ವಿದ್ಯಾರ್ಥಿಗಳಾಗಿರಬಹುದು. ಮಾರ್ಚ್ 21ಕ್ಕೆ ಎಸ್ಎಸ್ಎಲ್ಸಿ ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆಗಳನ್ನು ನಡೆಸಲಾಗುವುದು. ಆಯ್ತಾ, 75% ಯಾರ್ದು ಹಾಜರಾತಿ ಇಲ್ಲ ಅವರಿಗೆ ಈ ಬಾರಿ ಕೂಡ ಏನಿದೆಯಲ್ಲ, ಅವರಿಗೆ ಆಸ್ ಪರ್ 2024ನಲ್ಲಿ ಯಾವ ರೀತಿಯಲ್ಲಿ ರೂಲ್ಸ್ ಮಾಡಿದ್ದಾರೆ ನೋಡಿ, ಅದೇ ರೂಲ್ಸ್ ಈ ಒಂದು 2025 ವಾರ್ಷಿಕ ಪರೀಕ್ಷೆಗೆ ಅನ್ವಯ ಮಾಡಲಾಗುವುದು, ಅಂದ್ರೆ ಅವಕಾಶ ಕಲ್ಪಿಸಲಾಗುವುದು ಅಂತ ಹೇಳಿದ್ದಾರೆ. ಆಯ್ತಾ, ದ್ವಿತೀಯ ಪಿಯುಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಸ್ಎಸ್ಎಲ್ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಅವರಿಗೆ ಈ ಬಾರಿ ಕೂಡ ಮಾರ್ಚ್ 1ರಿಂದ ಮಾರ್ಚ್ 20 ದ್ವಿತೀಯ ಪಿಯುಸಿ ಫೈನಲ್ ಎಕ್ಸಾಮ್ ಆಗಿರಬಹುದು ಮತ್ತು ಅದೇ ರೀತಿ ನಿಮಗೆ 2ನೇ ವಾರ್ಷಿಕ ಪರೀಕ್ಷೆ ಅಂತ ನಡೆಸ್ತಾರೆ. ಯಾವಾಗ? ಮೇ ಮತ್ತು ಜೂನ್ ನಲ್ಲಿ. ಆಯ್ತಾ, ಜುಲೈ ಮತ್ತು ಆಗಸ್ಟ್ ನಲ್ಲಿ ಅಂತ 3 ವಾರ್ಷಿಕ ಪರೀಕ್ಷೆ ನಡೆಸ್ತಾರೆ. ಈ 3 ವಾರ್ಷಿಕ ಪರೀಕ್ಷೆಗೆ ನಿಮಗೆ ಅವಕಾಶ ಕಲ್ಪಿಸಲಾಗುವುದು ಅಂತ ಹೇಳಿದ್ದಾರೆ. ಅದು ಎಸ್ಎಸ್ಎಲ್ಸಿ ಆಗಿರಬಹುದು ಮತ್ತು ದ್ವಿತೀಯ ಪಿಯುಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಗಿರಬಹುದು. ಈ ಒಂದು ಪ್ರಮುಖ ಮಾಹಿತಿ ಆಗಿತ್ತು. ಸೊ ಶಾರ್ಟ್ ಆಗಿ ಯಾರ್ದೆಲ್ಲ ಇವಾಗ 60% ಆಗಿರಬಹುದು, ಇಲ್ಲಾಂದ್ರೆ 65% ಆಗಿರಬಹುದು, ನನ್ನ ಹಾಜರಾತಿ ಅಷ್ಟೇ ಇದೆ ಸರ್, ನನಗೆ ಹಾಲ್ ಟಿಕೆಟ್ ಕೊಡ್ತಾರಾ ಇಲ್ವಾ ಮತ್ತು ವಾರ್ಷಿಕ ಪರೀಕ್ಷೆಗೆ ನನಗೆ ಅವಕಾಶ ಕೊಡ್ತಾರಾ ಅಥವಾ ಇಲ್ವಾ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಲ್ಲ. ಇವತ್ತು ನಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಅಪ್ಡೇಟ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳಕ್ಕೆ ಹೋಗಬೇಡ್ರಿ, ಆರಾಮಾಗಿ ಅಭ್ಯಾಸ ಮಾಡಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮ್ಮ ಜೊತೆನೇ ಆದರೆ ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಹೇಗೆ ಅಭ್ಯಾಸ ಮಾಡಬೇಕು ಹೇಗಿಲ್ಲ ಇಲ್ಲಿ ನಾನು ಕೂಡ ಟಿಪ್ಸ್ ನೀಡ್ತಾ ಇರ್ತೇನೆ. ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತೀನಿ. ಸೊ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರಿಪರೇಷನ್ ಮಾಡ್ಕೊಳ್ಳಿ ಚೆನ್ನಾಗಿ, ಯಾವುದೇ ರೀತಿ ಟೆನ್ಷನ್ ಬೇಡ. ಆಯ್ತಾ, ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.